ಸಂವಿಧಾನದ 44ನೇ ವಿಧಿಯು ಯಾವ ವಿಷಯವನ್ನು ಕುರಿತು ವಿವರಿಸುತ್ತದೆ? ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿಗಳು, ಮೂಲಭೂತ ಹಕ್ಕುಗಳು, ಏಕರೂಪ ನಾಗರಿಕ ಸಂಹಿತೆ. ಅದಕ್ಕೆ ಸರಿ ಉತ್ತರ ಆಯ್ಕೆ 4, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ವಿಧಿ 44. 1976ರಲ್ಲಿ ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸ್ಸಿನ ಅನ್ವಯ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಈ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಪ್ರೇರಣೆಯಿಂದ ಪಡೆಯಲಾಗಿದೆ? ಮೂಲಭೂತ ಕರ್ತವ್ಯಗಳೇನಿದ್ದಾವೆ ಇವುಗಳನ್ನು ನಾವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದಾರೆ. ಒಮ್ಮೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರೆ ಈ ಕೆಳಗಿನ ಯಾರು ಅವರ ಸ್ಥಾನದಲ್ಲಿ ಮುಂದುವರಿಯಬಹುದು? ಉಪರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸೇವಾ ಹಿರಿತನದ ನ್ಯಾಯಾಧೀಶರು, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲರೂ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ಉಪರಾಷ್ಟ್ರಪತಿಯವರು ಆ ಸ್ಥಾನದಲ್ಲಿ ಇಲ್ಲದೇ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಧಿಕಾರವನ್ನು ಚಲಾಯಿಸ್ತಾರೆ. ಇನ್ ಕೇಸ್ ಆಫ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅದೇ ನ್ಯಾಯಾಲಯದಲ್ಲಿ ಸೇವಾ ಹಿರಿತನದ ಮೇಲೆ ಅಂದರೆ ಹಿರಿಯ ನ್ಯಾಯಾಧೀಶರು ಇರ್ತಾರೆ, ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಭಾರತದ ಬಾಹ್ಯಾಕಾಶ ನಗರ ಸ್ಪೇಸ್ ಸಿಟಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯುವರು? ಭೋಪಾಲ್, ಬೆಂಗಳೂರು, ಚೆನ್ನೈ, ಹೈದರಾಬಾದ್. ಬೆಂಗಳೂರನ್ನ ಭಾರತದ ಬಾಹ್ಯಾಕಾಶ ನಗರ ಅಂತ ಕರೀತಾರೆ. ಇದಕ್ಕೆ ಕಾರಣ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತಹ ಭಾರತದ ಸಂಸ್ಥೆ ಇಸ್ರೋ ಏನಿದೆ ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ನಾವು ಕಾಣಬಹುದು. ಇನ್ನು ಸಿಲಿಕಾನ್ ಸಿಟಿ ಅಂತಲೂ ಕೂಡ, ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಎನ್ನುವಂತಹ ಇತರೆ ಹೆಸರುಗಳು ಸಮೇತ ಬೆಂಗಳೂರಿಗೆ ಇದೆ. ಪ್ರಥಮ ಬಾರಿಗೆ ಏಷ್ಯನ್ ಗೇಮ್ಸ್ ಎಲ್ಲಿ ಜರುಗಿದವು? ಜಕಾರ್ತಾ, ಬೀಜಿಂಗ್, ನವದೆಹಲಿ, ದೋಹಾ. ಸರಿಯಾದ ಉತ್ತರ ಭಾರತದ ನವದೆಹಲಿಯಲ್ಲಿ 1951ನೇ ಇಸ್ವಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಜರುಗಿದವು. ಪ್ರತಿ 4 ವರ್ಷಗಳಿಗೊಮ್ಮೆ ಏಷ್ಯನ್ ಗೇಮ್ಸ್ ಜರುಗುತ್ತವೆ. ಈ ಹಿಂದೆ 2018ರಲ್ಲಿ ಜಕಾರ್ತದಲ್ಲಿ ಜರುಗಿದ್ದು, ಮುಂದಿನ ಏಷ್ಯನ್ ಗೇಮ್ಸ್ 2022 ಚೀನಾ ದೇಶದಲ್ಲಿ ನಡೆಯಲಿವೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಏಷ್ಯಾ, ಉತ್ತರ ಅಮೆರಿಕ, ಆಫ್ರಿಕಾ, ದಕ್ಷಿಣ ಅಮೆರಿಕ ಕೊಟ್ಟಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವಂತಹ ಖಂಡ ಆಫ್ರಿಕಾ ಖಂಡವಾಗಿದೆ, 54 ದೇಶಗಳು. ಇನ್ನು ಏಷ್ಯಾ ಖಂಡ 44 ದೇಶಗಳು. ಅದಾದ ನಂತರ ಉತ್ತರ ಅಮೆರಿಕ ಏನಿದೆ 23 ದೇಶಗಳು, ದಕ್ಷಿಣ ಅಮೆರಿಕ 12 ದೇಶಗಳನ್ನು ಹೊಂದಿದೆ. ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ? ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ. ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್. ಕ್ರೀಡಾ ಕ್ಷೇತ್ರದ ಅತ್ಯುತ್ತಮ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಯಾವುದು? ಅಂದರೆ ಕೋಚ್ಗಳಿಗೆ ನೀಡುವಂತಹ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿಯಾಗಿದೆ. ಗೋಯಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು? ಇದಕ್ಕೆ ಉತ್ತರ ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯಂಕಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುವರು. ಈ ಕೆಳಗಿನವುಗಳಲ್ಲಿ ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು? ನೈಲ್, ಅಮೆಜಾನ್, ಮಿಸಿಸಿಪ್ಪಿ, ಓಲ್ಗಾ. ನೈಲ್ ನದಿ ಜಗತ್ತಿನ ಅತಿ ಉದ್ದವಾದ ನದಿಯಾಗಿದ್ದು 6679 ಕಿಲೋಮೀಟರ್ನಷ್ಟು ಉದ್ದ ಹರಿಯುತ್ತದೆ. ಎರಡನೇ ಸ್ಥಾನ ಅಮೆಜಾನ್. ಆದರೆ ಅತಿ ದೊಡ್ಡ ನದಿ, ಅಗಲವಾಗಿ ಹರಿಯುವಂತಹ ನದಿ ಅಮೆಜಾನ್ ಅಂತ ಕರಿತೀವಿ.
ಓಲ್ಗಾ ಯುರೋಪಿನ ಅತಿ ಉದ್ದವಾದಂತಹ ನದಿಯಾಗಿದೆ. ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುವರು? ನೀಡಿರುವಂಥದ್ರಲ್ಲಿ ಥೈಲ್ಯಾಂಡ್ ದೇಶವನ್ನ ಬಿಳಿ ಆನೆಗಳ ನಾಡು ಅಥವಾ ದ ಲ್ಯಾಂಡ್ ಆಫ್ ವೈಟ್ ಎಲಿಫ್ಯಾಂಟ್ಸ್ ಎಂದು ಕರೆಯುವರು. ಯಾವುದೇ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನು ಕಡಿಮೆಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ವಿಷಯದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ 72ನೇ ವಿಧಿ ರಾಷ್ಟ್ರಪತಿಗಿರುವಂತಹ ಈ ಒಂದು ಅಧಿಕಾರದ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಜಗತ್ತಿನ ಅತಿದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಫ್ರೆಶ್ ವಾಟರ್ ಲೇಕ್ ಅಂತ ಕರಿತೀವಿ. ಸುಪೀರಿಯರ್ ಸರೋವರವನ್ನ ಜಗತ್ತಿನ ಅತಿದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಥಿಂಪು ಎಂಬುದು ಈ ಕೆಳಗಿನ ಯಾವ ದೇಶದ ರಾಜಧಾನಿಯಾಗಿದೆ? ಚೀನಾ, ಟಿಬೆಟ್, ಭೂತಾನ್, ನೇಪಾಳ. ಇದು ಭೂತಾನ್ನ ರಾಜಧಾನಿಯಾಗಿದೆ. ನೀಡಿರುವಂತಹ 4 ಆಯ್ಕೆಗಳು ಭಾರತದ ಸುತ್ತಮುತ್ತ ಇರುವಂತಹ ದೇಶಗಳಾಗಿದ್ದು ಅದರಲ್ಲಿ ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ. 1857ರ ದಂಗೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದುದನ್ನು ಗುರುತಿಸಿ. ಮೊದಲನೇ ಹೇಳಿಕೆ ಈ ರೀತಿ ಇದೆ: ನಾನಾ ಸಾಹೇಬ್ ದಂಗೆಗೆ ಸಹಾಯ ಮಾಡಲು ಫ್ರಾನ್ಸ್ನ ಚಕ್ರವರ್ತಿ 3ನೇ ನೆಪೋಲಿಯನ್ಗೆ ಪತ್ರವನ್ನು ಬರೆದಿದ್ದನು. ಎರಡನೆಯದು, ದಿವಾನ್ ಮಣಿರಾಮ್ ಎಂಬುವವನು ಅಸ್ಸಾಂನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದ್ದನು. ಈ 2 ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು? 2 ಹೇಳಿಕೆಗಳು ತಪ್ಪು, 2 ಹೇಳಿಕೆಗಳು ಸರಿ. ಸರಿಯಾದಂಥ ಆಯ್ಕೆ 4. 2 ಹೇಳಿಕೆಗಳು ಸರಿಯಾಗಿವೆ. ಭಾರತದ ವಿದ್ಯಾವಂತ ವರ್ಗ 1857ರ ದಂಗೆಯಲ್ಲಿ ಅನುಸರಿಸಿದಂಥ ನೀತಿ ಯಾವುದು? ಸಹಭಾಗಿತ್ವ, ವಿರೋಧ ನೀತಿ, ತಟಸ್ಥ ನೀತಿ, ಸ್ಥಳೀಯ ಹೋರಾಟಗಾರರೊಂದಿಗೆ ಕದನಕ್ಕಿಳಿದರು. ಇದರಲ್ಲಿ ಆಗಿನ ಕಾಲದ ವಿದ್ಯಾವಂತ ವರ್ಗ ಅನುಸರಿಸಿದಂಥ ನೀತಿ ಆಯ್ಕೆ 3 ತಟಸ್ಥ ನೀತಿ. ಬೆಂಬಲಿಸಲೂ ಇಲ್ಲ, ಅದನ್ನು ವಿರೋಧಿಸಲೂ ಇಲ್ಲ. ಹಾಗಾಗಿ ತಟಸ್ಥ ನೀತಿಯನ್ನು ಆಗಿನ ಕಾಲದ ವಿದ್ಯಾವಂತ ವರ್ಗ ಅನುಸರಿಸಿತು. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ವುಡ್ಸ್ ಡಿಸ್ಪ್ಯಾಚ್ ವರದಿ, ಲಾರ್ಡ್ ಮೆಕಾಲೆ ವರದಿ, ಸಾರ್ಜೆಂಟ್ ವರದಿ, ಹಂಟರ್ ಆಯೋಗ. ಮೊದಲನೇದು ಲಾರ್ಡ್ ಮೆಕಾಲೆ ವರದಿ 1835. ಅದಾದ ನಂತರ ವುಡ್ಸ್ ಡಿಸ್ಪ್ಯಾಚ್ ವರದಿ 1854. ಮೂರನೆಯದು ಹಂಟರ್ ಆಯೋಗ 1919. ಕೊನೆಯದು ಸಾರ್ಜೆಂಟ್ ವರದಿ 1944. ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಹಿಂದೂ ಕಾಲೇಜು, ಕಲ್ಕತ್ತಾ ವಿಶ್ವವಿದ್ಯಾನಿಲಯ, ಆಡಮ್ ವರದಿ, ವುಡ್ಸ್ ಡಿಸ್ಪ್ಯಾಚ್. ಸೊ ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಮೊದಲು ಬರುವಂಥದ್ದು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಸ್ಥಾಪನೆಯಾಗಿದ್ದು 1817. ಅದಾದ ನಂತರ ಆಡಮ್ ವರದಿ 1835. ಮೂರನೆಯ ಘಟನೆ ವುಡ್ಸ್ ಡಿಸ್ಪ್ಯಾಚ್ ವರದಿ 1854. ಕೊನೆಯದಾಗಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯ 1857. 1, 3, 4, 2. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ. ಲಕ್ನೋ ಒಪ್ಪಂದ, ರೌಲೆಟ್ ಕಾಯ್ದೆ, ಮಿಂಟೋ ಮಾರ್ಲೆ ಸುಧಾರಣೆಗಳು, ಬಂಗಾಳದ ವಿಭಜನೆ. ಇದರಲ್ಲಿ ಮೊದಲಿಗೆ ಜರುಗಿದ್ದು ಬಂಗಾಳದ ವಿಭಜನೆ 1905. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ 1909. ಹಾಗೆಯೇ ಮೂರನೇ ಘಟನೆ ಲಕ್ನೋ ಒಪ್ಪಂದ 1916. ರೌಲೆಟ್ ಕಾಯ್ದೆ 1919. 4, 3, 1, 2. ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಇವು ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ಕಾಣುತ್ತೇವೆ. ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸಿರುವ ಸಂವಿಧಾನದ ವಿಧಿ ಯಾವುದು? ಅಂದ್ರೆ ಯಾವ ವಿಧಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಇದಕ್ಕೆ ಸರಿ ಉತ್ತರ 51 ಉಪವಿಧಿ ಎ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. 4ನೇ ಭಾಗದಲ್ಲಿ ಇವನ್ನು ನಾವು ಕಾಣುತ್ತೇವೆ. ಡೆಮೋಕ್ರೇಸಿಯಾ ಎಂಬುದರಲ್ಲಿ ಡೆಮೋಸ್ ಎಂಬ ಪದ ಏನರ್ಥವನ್ನು ಕೊಡುತ್ತೆ? ಇದಕ್ಕೆ ಸರಿ ಉತ್ತರ ಪ್ರಜೆಗಳು ಅಂತೇಳಿ. ಡೆಮೋಕ್ರೇಷಿಯಾ ಅಥವಾ ಡೆಮೋಕ್ರಸಿ ಎನ್ನುವಂಥದ್ದು ಡೆಮೋಸ್ ಮತ್ತು ಕ್ರೇಷಿಯೋ ಎಂಬ ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದ್ದು, ಇದರಲ್ಲಿ ಡೆಮೋಸ್ ಎಂಬುದು ಪ್ರಜೆಗಳು, ಕ್ರೇಷಿಯೋ ಎಂಬುದು ಅಧಿಕಾರ ಎಂಬುದನ್ನು ಸೂಚಿಸುತ್ತದೆ.
1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವುವು? ಇದಕ್ಕೆ ಸರಿ ಉತ್ತರ ಪ್ರಥಮ ಬಾರಿಗೆ ರಾಜಸ್ಥಾನ, ಅದಾದ ನಂತರ ಆಂಧ್ರಪ್ರದೇಶದಲ್ಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ 1959ರಲ್ಲಿ ಜಾರಿಗೆ ಬರುತ್ತೆ. ಪತ್ರಿಕೆಗಳು ಮತ್ತು ಸಂಪಾದಕರ ಸರಿಯಾದ ಜೋಡಿಯನ್ನು ಗುರುತಿಸಿ. ಸೊ ಇಲ್ಲಿ 3 ಜೋಡಿಗಳನ್ನು ಕೊಟ್ಟಿದ್ದಾರೆ. ಪತ್ರಿಕೆಗಳು ಮತ್ತು ಅವರ ಸಂಪಾದಕರನ್ನು ಸರಿಯಾದ ಜೋಡಿಯನ್ನು ಗುರುತಿಸಬೇಕು. ಎಲ್ಲವೂ ಸರಿಯಾಗಿದೆ. ಕಲ್ಕತ್ತಾ ಜರ್ನಲ್ JS ಬಡ್ಸಿಂಗ್ಹ್ಯಾಮ್, ಹಾಗೆಯೇ ಬಂಗ್ದೂತ್ ರಾಮ್ ಮೋಹನ್ ರಾಯ್, ಹಿಂದೂಸ್ತಾನ್ ಟೈಮ್ಸ್ KM ಪಣಿಕ್ಕರ್.